ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪೈಲಟ್ ಆಗಬೇಕು ಅನ್ನೋ ಯುವ ಜನರ ಕನಸಿಗೆ ತಿಲಾಂಜಲಿಯನ್ನು ನೀಡಲಾಗ್ತಿದೆ. ಜಕ್ಕೂರು ವಾಯುನೆಲೆ ಸ್ಥಳಾಂತರಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. 217 ಎಕರೆಯ ವಾಯುನೆಲೆ ಮೈಸೂರಿಗೆ ಸ್ಥಳಾಂತರ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಸರ್ಕಾರದಿಂದಲೇ ನೂರಾರು ಯುವ ಜನರ ಕನಸಿಗೆ ತಿಲಾಂಜಲಿಯನ್ನು ಇಡಲಾಗ್ತಾ ಇದೆ. ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಪೈಲಟ್ ಟ್ರೈನಿಂಗನ್ನು ಇಲ್ಲಿ ಕೊಡಲಾಗ್ತಾ ಇತ್ತು. ಇದೀಗ ಬೆಂಗಳೂರಿನಿಂದ ಮೈಸೂರಿಗೆ ಸ್ಥಳಾಂತರ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ಆಕ್ರೋಶ ವ್ಯಕ್ತವಾಗಿದೆ. ಯಾವುದೇ ಕಾರಣಕ್ಕೂ ಬೆಂಗಳೂರಿನಿಂದ ಇದು ಮೈಸೂರಿಗೆ ಶಿಫ್ಟ್ ಆಗಬಾರದು ಅಂತ ಅನೇಕ ಜನ ಇದೀಗ ಹೋರಾಟಕ್ಕಿಳಿದಿದ್ದಾರೆ. ಜಕ್ಕೂರು ವಿಮಾನ ತರಬೇತಿ ಕೇಂದ್ರ ಸ್ಥಳಾಂತರ ಮಾಡದಂತೆ ಕೆಆರ್ಎಸ್ ಪಕ್ಷ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದೆ. ಈ ಕುರಿತು ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷ ದೀಪಕ್ ಜೊತೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ನೋಡಿ. ಅನ್ನುವಂಥದ್ದು ಹಲವು ಯುವ ಜನರ ಕನಸು, ಆದರೆ ಅದು ಅತ್ಯಂತ ದುಬಾರಿ ಕೂಡ. ಈ ಹಿಂದೆ ಯುವಜನ ಮತ್ತು ಕ್ರೀಡಾ ಇಲಾಖೆ ಏನಿತ್ತು, ಹಲವರಿಗೆ ಅಂದರೆ ಬಡವ ಮತ್ತು ಮಧ್ಯಮ ವರ್ಗದವರಿಗೆ ಒಂದು ಪೈಲಟ್ ಟ್ರೈನಿಂಗ್ನ ಕೊಡುವಂಥದ್ದು ಜಕ್ಕೂರು ಏರೋಡ್ರಮ್ಮಲ್ಲಿ ನಡೀತಾ ಇತ್ತು. ಆದರೆ ಅದೇ ಜಕ್ಕೂರು ಏರೋಡ್ರಮ್ಮನ್ನು ಈಗ ಸ್ಥಳಾಂತರ ಮಾಡುವಂಥ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇದನ್ನು ಇಲ್ಲಿ ಕ್ಲೋಸ್ ಮಾಡಿ ಮೈಸೂರಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ವಿಚಾರಗಳು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಅನ್ನುವಂಥದ್ದು ಈಗ ಹಲವರ ಒಂದು ವಿರೋಧಕ್ಕೆ ವ್ಯಕ್ತವಾಗ್ತಾ ಇದೆ. ಇವತ್ತು KRS ಪಕ್ಷದ ರಾಜ್ಯಾಧ್ಯಕ್ಷರಾಗದಂಥ ದೀಪಕ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತನಾಡೋಣ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸರ್, ಈ ಒಂದು ಸ್ಥಳಾಂತರದ ಹಿಂದೆ ಏನು ಕಾರಣ ಇರ್ಬೋದು ಅಂತ? ನೋಡಿ, ಇದು ಜಕ್ಕೂರಲ್ಲಿ ಏನು ಸ್ಥಳ ಇದೆ, 106 ಎಕರೆ ಇರುವಂಥ ಒಂದು ಜಾಗವನ್ನು ಹಿಂದೆ ಮೈಸೂರು ಮಹಾರಾಜರು ಬಡವರಿಗೆ ಅಥವಾ ರಾಜ್ಯದವರು ಮುಂದೆ ಬಂದು, ಅದು ಯಾವ ಕಾಲದಲ್ಲಿ, ಅವಾಗಿನ್ನೂ ವಿಮಾನಯಾನ ಭಾರತದಲ್ಲಿ ಒಂದು ಕಂಪ್ನಿನೇ ಇರಲಿಲ್ಲ, ವಿಮಾನವನ್ನು ನಡೆಸುವಂಥ ಒಂದು ಏರ್ಲೈನ್ಸ್ ನಡೆಸುವಂಥ ಒಂದು ಕಂಪ್ನಿ ಇರಲಿಲ್ಲ. ಆ ಸಂದರ್ಭದಲ್ಲೇ ಮುಂದಾಲೋಚನೆ ಮಾಡಿ ನಮ್ಮಂಥ ಒಂದು ರಾಜ್ಯದಲ್ಲಿ ಜನರು ಮುಂದೆ ಬರಬೇಕು, ಅವರು ಮುಂದೆ ಒಂದು ಈ ಥರದ ಒಂದು ಪೈಲಟ್ ತರಬೇತಿಯನ್ನು ಪಡ್ಕೊಳ್ಬೇಕು ಅಂತ ಒಂದು ಮುಂದಾಲೋಚನೆಯಲ್ಲಿ ಆ ಒಂದು ಜಾಗವನ್ನು ಮೀಸಲಿಟ್ಟು ಅಲ್ಲಿ ತರಬೇತಿ ಶಾಲೆಯನ್ನು ಆರಂಭ ಮಾಡಲಿಕ್ಕೆ ಕಾರಣೀಭೂತರಾಗಿದ್ದರು. ಆದರೆ ಅವ್ರಿಗಿದ್ದಂಥ ಒಂದು ಮುಂದಾಲೋಚನೆ ಇವತ್ತು ನಮ್ಮ ಸರ್ಕಾರಗಳು ಏನು, ನಾವು ಬಡವರನ್ನ ಉದ್ಧಾರ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಅವನ್ನೆಲ್ಲ ಮೇಲಕ್ಕೆ ಎತ್ತುತ್ತೀವಿ, ಸಮಾನತೆಯನ್ನು ತರ್ತೀವಿ ಅಂತ ಹೇಳೋವಂಥವ್ರಿಗೆ ಇವತ್ತು ಯಾವ ಕಾರಣಕ್ಕೆ ಅದು ಗೌರ್ಮೆಂಟ್ ವತಿಯಿಂದ ನಡಿಬೇಕಾಗಿರುವಂಥ ಒಂದು ಪೈಲಟ್ ತರಬೇತಿ ಶಾಲೆ ಅತ್ಯವಶ್ಯಕ ಅಂತ ಅನ್ನೋದು ತುಂಬ ಏನು ಅವ್ರ ಮನಸ್ಸಿನಲ್ಲೂ ಇಲ್ಲ ಅಂತ ಅನಿಸುತ್ತೆ. ಕೇವಲ ಇಲ್ಲಿ ರಿಯಲ್ ಎಸ್ಟೇಟ್ ವಿಚಾರಗಳು ಮುನ್ನೆಲೆಗೆ ಅವ್ರಿಗೆ ಕಾಣಿಸ್ತಾ ಇರುವಂಥದ್ದು. ನಾವು ಯಾರೇ ನೋಡಿದ್ರೂ ಅಷ್ಟು ದೊಡ್ಡ ಇದು ಈಗಾಗಲೇ ಈ ಹಿಂದೆ ಅದನ್ನು ಮುಚ್ಚಿ ಒಂದು ಕ್ಲಬ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೊರಟಿದ್ರು. ಅದು ಇದೇ ರೀತಿ ವಿರೋಧ ಆಯಿತು, ಅದನ್ನು ಪ್ರಪೋಸಲ್ನ ಕೈ ಬಿಟ್ಟರು. ಈಗ ಇನ್ನೊಂದೇನಾಗ್ತಿದೆ, ಅಲ್ಲಿ ರನ್ವೇ ವಿಸ್ತರಣೆ ಮಾಡಲಿಕ್ಕೆ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರ ಅವಶ್ಯಕತೆ ಇಲ್ಲ. ಇರೋವಂಥದ್ದು ತರಬೇತಿ ಕೊಡುವಂಥದ್ದು ಸಣ್ಣ ವಿಮಾನಗಳಲ್ಲಿ ಏನು ಕೊಡಬೇಕು ಅದಕ್ಕೆ ಅಲ್ಲಿ ಅದಷ್ಟು ಸಾಕಾಗಿದೆ. ಇನ್ನೊಂದಷ್ಟು ವಿಸ್ತರಣೆ ಮಾಡಲಿಕ್ಕೆ ಏನು ಬೇಕಾದ್ರೂ ಮಾಡ್ಬೋದಿತ್ತು. ಅಕಸ್ಮಾತ್ ಅದೇ ಕಾರಣ ಇದ್ದಿದ್ರೆ ಅಲ್ಲಿ ಆ ಫ್ಲೈಓವರ್ ಪಕ್ಕದಲ್ಲಿ ಏನು ಮೇನ್ ರೋಡಲ್ಲಿ ಹೋಗಿದೆ ಅದನ್ನು ತರೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಭೂಗತ ರೋಡೋ ಇನ್ನೊಂದೋ ಏನೋ ಒಂದು ಮಾಡಿಬಿಟ್ಟು ಅದನ್ನು ಉಳಿಸ್ಕೊಳ್ಳುವಂಥ ಎಲ್ಲ ಪ್ರಯತ್ನ ಮಾಡಬೇಕು. ಈಗ ಇದನ್ನು ಕಾರಣ ಕೊಟ್ಬಿಟ್ಟೇನೆ ಅಲ್ಲಿ ಅದನ್ನು ಮುಂದೆ ವಿಸ್ತರಣೆ ಮಾಡೋಕ್ಕಾಗಲ್ಲ ಇನ್ನೊಂದು ಅಂತ ಅಂದ್ಬಿಟ್ಟು ಅದನ್ನು ಕಬಳಿಸುವಂಥ ಒಂದು ಹುನ್ನಾರದಲ್ಲೇ ಇವನ್ನೆಲ್ಲ ಮಾಡುವಂಥದ್ದು. ಈಗ ಮೈಸೂರಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇವಿಷ್ಟು ದೀಪಕ್ ಅವ್ರ ಮಾತು ನೋಡಿ. ಅತ್ಯಂತ ಸ್ಪಷ್ಟವಾದ ಒಂದು ಸಂದೇಶ ಏನಪ್ಪ ಅಂತಂದರೆ, ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ರು, ಸರ್ಕಾರಿ ಆಸ್ಪತ್ರೆಗಳನ್ನು ಅಧ್ವಾನ ಮಾಡಿದ್ದಾರೆ. ಸರ್ಕಾರಿ ಅನ್ನೋದು ಎಲ್ಲೆಲ್ಲಿದೆ ಅದನ್ನೆಲ್ಲ ಹಾಳು ಮಾಡಿಬಿಟ್ಟು ಪ್ರೈವೇಟೈಸೇಷನ್ ಅಂದರೆ ಖಾಸಗಿಯವರನ್ನ ಮುಂದೆ ಬಿಟ್ಟು ಖಾಸಗೀಕರಣ, ದುಡ್ಡಿರೋನು ಮಾತ್ರ ಮುಂದಕ್ಕೆ ಬರುವಂಥ ಒಂದು ವ್ಯವಸ್ಥಿತ ಹುನ್ನಾರ ನಡೀತಾ ಇದೆ ಅನ್ನುವಂಥದ್ದು ಅವರ ಒಂದು ಆರೋಪ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗತ್ತೆ. ಇರೋದನ್ನು ಹಾಳು ಮಾಡೋದಕ್ಕಿಂತ ಮತ್ತೊಂದು ಹೊಸ ಒಂದು ವಿಮಾನ ಅಂದರೆ ತರಬೇತಿ ಕೇಂದ್ರವನ್ನು ಮೈಸೂರಲ್ಲಿ ಸ್ಥಾಪನೆ ಮಾಡಲಿ. ಹಾಗಾಗಿ ಇಲ್ಲಿ ಜನರ ಒಂದು ಯುವ ಜನರ ಆಸೆಗೆ ತಣ್ಣೀರು ಎರಚುವ ಕೆಲಸವನ್ನು ಸರ್ಕಾರ ಕೈ ಬಿಡಬೇಕು. ಇಲ್ಲಾಂದರೆ ಒಂದು ಉಗ್ರವಾದ ಹೋರಾಟವನ್ನು ನಾವು ಕೂಡ ಮಾಡಬೇಕಾಗುತ್ತೆ. ಕಾನೂನಾತ್ಮಕ ಹೋರಾಟವನ್ನು ಕೂಡ ಮಾಡಲಿಕ್ಕೆ KRS ಸಿದ್ಧವಾಗಿದೆ ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರ ಕೊಟ್ಟಿದೆ. ಇನ್ನು ಸರ್ಕಾರ ಯಾವ ರೀತಿ ಮುಂದುವರಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಪ್ರಸನ್ನ ದೇವನೂರು, ಜಿ ಕನ್ನಡ ನ್ಯೂಸ್, ಬೆಂಗಳೂರು.